ಶ್ರೀ ಗುರುವೇ ಶರಣು. ಶಿವಯೋಗ ಸಂಪದವನು ಎನಗೆ ಆಗು ಮಾಡಿದ ನಿಜವಿರಾಗಿ ಜನವಂದ್ಯ. ಪೊರಗನ ಘಟಾದಿ ವಿಷಯವನ್ನು ಫಲರೂಪದಿಂದ ಅರಿವುತ ಆಶ್ರಯಿಸಿದ ಚಿದಾಭಾಸದ ಕುರುಹು ವಿಡಿದು ಅಂತಲ್ಲಿ ಸತ್ಯ ಸಂವಿತ್ತೆನಿಸಿ ಮೆರೆವ ಪರತತ್ವವದು ನೀನೆಂದು ಪೇಳ್ದ ಶ್ರೀ ಗುರುವೇ ಶರಣು. ಶಿವಯೋಗ ಸಂಪದವನು ಎನಗೆ ಆಗು ಮಾಡಿದ ನಿಜವಿರಾಗಿ ಜನವಂದ್ಯ. ಒಳಗೆ ಅಪು ಹಸು ಮನೋ ಮತಿ ನಿದ್ರೆ ಎಂದೆನಿಸಿಕೊಳ್ಳುತ್ತಿರ್ಪ 5 ಕೋಶವನ್ನು ಬೇರಿಟ್ಟು ತಿಳಿವ ಕೂಟಸ್ಥ ನೀನು ಆ ವಿಶ್ವ ಸಾಕ್ಷಿಯಾಗಿ ಉಳಿದಿಯ ಪರಬ್ರಹ್ಮವೆಂದು ಬೋಧಿಸಿದ ಶ್ರೀ ಗುರುವೇ ಶರಣು. ಭೇದ ಅಪರೋಕ್ಷ ಎಂಬ 2 ಉಪಾಧಿಯನ್ನುಳಿದು ವಾದಿಸದ ಅಖಂಡ ಏಕ ರಸರೂಪೆನಿಸಿದ ಬೋಧಾಂಬುನಿಧಿ ಶಂಭುಲಿಂಗವಾಗಿಯ ಮುಕ್ತಿಯಾದ ಪರಿ ನಿನಗಿದು ಎಂದು ಒಲಿದು ಅರುಪಿದ ಶ್ರೀ ಗುರುವೇ ಶರಣು. ಶಿವಯೋಗ ಸಂಪದವನ್ನು ಎನಗೆ ಆಗು ಮಾಡಿದ ನಿಜವಿರಾಗಿ ಜನವಂದ್ಯ. ಶಿವಯೋಗ ಸಂಪದವನ್ನು, ಶಿವಯೋಗ ಅಂದ್ರೆ ಏನಪ್ಪ ಅಂತ ಪ್ರಶ್ನೆ. ಯಾವ ಗುರು ಶಿವಯೋಗ ಸಂಪದವನ್ನು ಬೋಧಿಸಿದ ಆ ಅನುಭವ ತಂದುಕೊಟ್ನ ಅಂಥ ಗುರುವಿಗೆ ಶರಣು ಅಂತ ಹೇಳಿ. ಶಿವಯೋಗ ಅಂದ್ರೆ ಏನಪ್ಪ? ಯೋಗ ಅಂದ್ರೆ ಕೂಡುವಿಕೆ ಅಂತ ಕೇಳಿ, ಸೇರುವಿಕೆ, ಒಂದಾಗುವಿಕೆ. ಮೊದಲಿದ್ದ ಭಾವವನ್ನು ಅಳೆದು ಶಿವಭಾವದಲ್ಲಿ ನೆಲೆ ನಿಲ್ಲುವುದು ಶಿವಯೋಗ. ಮೊದಲು ಯಾವ ಭಾವ ಐತಿ? ದೇಹ ಭಾವ. ನಾನು ದೇಹ, ನಾನು ಹುಟ್ಟವ, ನಾನು ಸಾಯವ, ಇದಕ್ಕೆ ನಾಮರೂಪಗಳದಾವಲ್ಲ. ಇಂಥ ಹೆಸರಿನವ ನಾನು, ಇಂಥ ಊರವ ನಾನು, ಇಂಥ ಕುಲದವ ನಾನು. ಈ ಎಲ್ಲ ಭಾವಗಳನ್ನು ತೆಗೆದುಹಾಕಿ ದೇಹ ಭಾವವನ್ನು ತೆಗೆದುಹಾಕಿ ಆ ಶಿವಭಾವದಲ್ಲಿ, ಆತ್ಮಭಾವದಲ್ಲಿ, ಆ ಮಂಗಳಮಯವಾದ ಅರಿವಿನ ಭಾವದಲ್ಲೇ ನೆಲೆ ನಿಲ್ಲಬೇಕಾಗಿದ್ದು ಯಾವುದಿಲ್ಲ. ಯಾವುದರಲ್ಲಿ ಅಜ್ಞಾನ ಆಗೈತಿ ಆ ಅಜ್ಞಾನವನ್ನು ಅಲ್ಲಿ ತೆಗೆದುಹಾಕಿ ಸುಜ್ಞಾನವನ್ನು ಅಲ್ಲಿ ತುಂಬಿಕೊಂಡು ಅಲ್ಲಿ ಶಿವನ ನಾನನ್ನೋ ಭಾವ ನೆಲೆ ನಿಲ್ಲ. ಅರ್ಥಾರ್ಥ ಏನಪ್ಪ ಅಂದ್ರೆ, ಈಗ ಶಿವಭಾವ ಐತಿ, ಶರೀರ ಭಾವ ಐತಿ. ಶರೀರ ಇದಕ್ಕೆ ಸ್ವಸಾಮರ್ಥ್ಯ ಅನ್ನೋದು ಏನಿಲ್ಲ. ಇದ್ರ ಹಿಂದೊಂದು ಚೇತನ ಐತಿ. ಆ ಚೇತನವನ್ನು ಬಿಟ್ಟು ನಾವು ಈ ಶರೀರವನ್ನು ಅವಲಂಬಿಸ್ಕೊಂಡ್ಕೊತೇವೆ. ಇದನ್ನು ನಾನು ತಿಳ್ಕೊಂಡ್ಕೊತೀವಿ. ಇದು ದೋಷ. ಇದನ್ನೆಲ್ಲ ನಡೆಸುವಂಥ ಒಂದು ಶಕ್ತಿ ಐತಿ. ಎಲ್ಲದಕ್ಕೂ ಆಧಾರ ಐತಿ, ಎಲ್ಲದಕ್ಕೂ ಕೂಟಸ್ಥದ ಐತಿ. ಅದರ ಆಧಾರ ಮೇಲೆ ಇದೆಲ್ಲ ನಡೆದೈತಿ. ಜಗತ್ತಿಗೂ ಆಧಾರ ಅದ ಐತಿ, ಈ ಶರೀರಕ್ಕೂ ಆಧಾರ ಅದ ಐತಿ. ಹಾಗೆ ಈ ತತ್ವವನ್ನು ಮರ್ತಾನ ಮನುಷ್ಯ. ಇದನ್ನು ಮರೆತು ಎದುರು ಜೋಡಿ ಬೆಸ್ಕೊಂಡಾನ. ಸಮರಸ ಎಲ್ಲಿ ಆಗೈತಿ? ಈಗ ಈ ಶರೀರ ಜೋಡಿ ಸಮರಸ. ಈ ಶರೀರ ಭಾವವನ್ನು ಕಳ್ಕೊಂಡು ಬಿಟ್ಟಂದ್ರೆ ಅದಕ್ಕೆ ಪುನಃ ಮತ್ತೆಲ್ಲಿ ಸ್ನಾನ ಇಲ್ಲೇ ಇಲ್ಲ. ಆತ್ಮನಲ್ಲೇ ಐತೆ, ಅರಿವಿನಲ್ಲೇ ಐತೆ. ಅದಕ್ಕೆ ಶಿವಯೋಗ. ಅಲ್ಲಿ ಇಲ್ಲಿ ಹೊರದಾಡ್ತಕ್ಕಂಥ ಮನಸ್ಸು, ಅಲ್ಲಿ ಇಲ್ಲಿ ಹುಡುಕಾಡ್ತಕ್ಕಂಥ ಈ ಅಂತಃಕರಣ, ಈ ಅಂತಃಕರಣದಲ್ಲಿ ಈ ದೋಷದಿಂದ ಉಂಟಾದಂಥ ಅನೇಕ ದೋಷಗಳು, ಅಜ್ಞಾನವಶಾತ್ ಈ ಶರೀರ ಭಾವ ಬರುತ್ತೆ. ಆ ಶರೀರ ಭಾವದಿಂದ ಅನೇಕ ದೋಷಗಳು ಉಂಟಾಗಿವೆ. ಆ ಎಲ್ಲ ದೋಷಗಳಿಗೆ ಮೂಲ ಕಾರಣ ಈ ಅಜ್ಞಾನ. ಈ ಅಜ್ಞಾನವನ್ನು ಕಳ್ಕೊಂಡಾಗ ಎಲ್ಲ ದೋಷಗಳು ಪರಿಹಾರ ಆಗಿ ಮನಸ್ಸು ಎಲ್ಲಿ ಐಕ್ಯಕತಿ ಆ ಮಂಗಳಮಯವಾದ ಅರಿವಿನಲ್ಲಿ, ಆನಂದಮಯವಾದ ಅರಿವಿನಲ್ಲಿ. ಶಿವ ಅಂದ್ಕೂಲೆ ಮತ್ತೆ ಬೇರೆ ಬೇರೆ ಕಲ್ಪನಾ ಹೋಗ್ತಾವೆ. ಶಿವ ಸ್ವರೂಪ ಅಂದ್ರೆ ಮಂಗಳಮಯವಾದ ಅರಿವಿಗೆ ಹೇಳಿದ್ರು, ಆನಂದಮಯವಾದ ಅರಿವ ಹೇಳಿದ್ರು. ಅಲ್ಲಿ ಐಕ್ಯ ಆಗ್ಬೇಕಲ್ಲ ಮನಸ್ಸು.
ನಾವು ಮನಸ್ಸನ್ನು ಒಂದು ಕಡೆ ಕೇಂದ್ರೀಕೃತ ಮಾಡ್ಬೇಕಂತ ಹೋಗ್ತೇವೆ, ಮನಸ್ಸನ್ನು ನಿಂದ್ರಿಸ್ಬೇಕಂತ ಹೋಗ್ತೇವೆ. ಮನಸ್ಸು ಭಾಳ ವಿಚಿತ್ರ ಐತಿ. ನೀ ಹೆಂಗೆ ಇದನ್ನ ಬಂಧನ ಮಾಡ್ಬೇಕಂತ ನಿಂದ ಅದರ ಹೊಯ್ದಾಟವನ್ನು ತಪ್ಪಿಸ್ಬೇಕಂತ ಹಂಗಂಗೆ ಅನೇಕ ಮಾರ್ಗಗಳನ್ನ ಹಿಡ್ಕೊಂಡು ಹೊರಗೆ ಹೋಗ್ಬಿಡ್ತೈತಿ. ಸಾಧನ ಕೂತ್ರೆ ಅಂದ್ರೆ ಇದು ಅನುಭವ ಬರಕ್ಕೆ ಶುರು ಆಗ್ತದೆ. ಸಾಧನ ಮಾಡೋದಾರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಆ ಮನುಷ್ಯನ ಸೂಕ್ಷ್ಮತೆಯನ್ನು ಅರಿಯುವಷ್ಟು ಮೇಲ್ಬುದ್ಧಿ ಜಾಗರ ಆಗಿರೋದಿಲ್ಲ. ಮನುಷ್ಯನ ಜೋಡಿನ ಐಕ್ಯ ಆಗಿಬಿಟ್ಟಿರ್ತೈತಿ ಜೀವನ. ಮನಸ್ಸು ಏನು ಹೇಳ್ತೈತಿ ಅದರಂಗ ನಡ್ಕೊಂಡು ಹೋಗ್ಬಿಡ್ತಿರ್ತಾನೆ. ಅಲ್ಲಿ ಮೇಲ್ಬುದ್ಧಿ ಅಥವಾ ವಿವೇಕ ಅದು ಜಾಗರ ಆಗಿರೋದು. ಯಾರಿಗೆ ವಿವೇಕ ಜಾಗರ ಆಗಿರ್ತೈತಿ ಅವಾಗ ಈ ಮನುಷ್ಯನ ಆಟ ತಿಳಿಯಕ್ಕೆ ಶುರು ಆಗ್ತೈತಿ. ಅದಕ್ಕೆ ಹಂತ ಹಂತವಾಗಿ ನಾವು ಯಾವ ಹಂತದೊಳಗದೇವು ನೋಡು. ಮನುಷ್ಯ ಅಂದ್ರೆ ಮನುಷ್ಯೇಚ್ಛೆ ಅವನು. ಅದು ಮನಸ್ಸನ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣ. ದುಃಖ ಹಾಕೋ ಅದ ಕಾರಣ, ಸುಖದ ಅನುಭವ ಉಂಟಾಕೋ ಅದ ಕಾರಣ. ವಸ್ತುಗಳಲ್ಲಿ ಶರೀರದೊಳಗೆ ಏನಿಲ್ಲ. ವಿಷಯ ವಸ್ತುಗಳಲ್ಲಿ ಸುಖ ಐತೇನ? ಇಲ್ಲ. ಶರೀರ ಸುಖ ಕೊಡ್ತತೇನೆ? ಇಲ್ಲ. ಎರಡೂ ಮನಸ್ಸಿನ ಆಟನೇ ಇದೆ. ಅಲ್ಲ ಮನಸ್ಸಿನ ಸುಖಭಾವ ಇಟ್ಕೊಂಡ ಭೋಗಕ್ಕೆ ನಿಂತ ಭೋಗಿಸಿದಾಗ ಸುಖ ಅನಿಸ್ತಿ. ಮನಸ್ಸಿನೊಳಗೆ ಇಚ್ಛಾವದಾಗಿತ್ತು ಭೋಗಿಸ್ಬೇಕಂತೇಳಿ, ಸುಖ ಐತೆ ಅನ್ನೋ ಭಾವ ಹುಟ್ಟಿತ್ತಲ್ಲಿ. ಅಜ್ಞಾನವಶಾತ್ ಆ ಭಾವದಿಂದ ಸುಖಭಾವದಿಂದ ವಿಷಯ ಭೋಗ ನಿಂತ ಮನಸ್ಸು ಹೊಯ್ದಾಟ ಮನಸ್ಸು ನಿಂತು ಹುಡುಕ್ತಕ್ಕಂಥ ಮನಸ್ಸು ನಿವೃತ್ತ ಆದ ಆ ಕ್ಷಣ. ಆ ಮನಸ್ಸಿನ ನಿವೃತ್ತ ಆದಾಗ ಆನಂದದ ಅನುಭೂತಿ ನೋಡ್ರಿ. ಚಂಚಲ ಮನಸ್ಸಿದ್ದಾಗ ಶಾಂತಿ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಮನಸ್ಸು ನಿವೃತ್ತ ಆಯಿತು ಆನಂದ, ಮನಸ್ಸು ಚಂಚಲ ಆಯಿತು ಮತ್ತು ದುಃಖ ಸುಖದ ಭಾವ ಶುರುವಾಗ್ತದೆ. ಅದಕ್ಕೆ ಈ ಮನಸ್ಸು ನಿಂತಾಗ ಆನಂದನೇ ಐತಿ. ಮನಸ್ಸು ಎಲ್ಲಿ ನಿಲ್ತದೆ ಅದು ಭಾಳ ಮುಖ್ಯ. ಮನಸ್ಸು ಅನೇಕ ವಿಷಯಾದಿಗಳಲ್ಲಿ ನಿಲ್ತತಿ ಮತ್ತು ಪಲಟಾಕತಿ. ಒಮ್ಮೆ ಶಬ್ದ ಕೇಳಬೇಕಂತತಿ, ಒಮ್ಮೆ ರೂಪ ನೋಡ್ಬೇಕಂತ, ಒಮ್ಮೆ ರಸ ಸವಿಬೇಕಂತತಿ. ವಿಷಯಾದಿಗಳಲ್ಲಿ ಹೊರಡಾಡ್ತದೆ ಮನಸ್ಸು. ಶಬ್ದ ಸ್ಪರ್ಶ ರೂಪ ರಸಗಂಧ ವಿಷಯಾದಿಗಳಲ್ಲಿ ಹೊರಡಾಡ್ತಕ್ಕಂಥ ಮನಸ್ಸು ಚಂಚಲ ವೃತ್ತಿಗೊಳಗಾಕತಿ. ಯಾಕೆ ಚಂಚಲ ವೃತ್ತಿ ಅಂದ್ರೆ ಅದಕ್ಕೆ ಸಮಾಧಾನ ಶಾಂತಿ ಎಲ್ಲಿ ಸಿಕ್ಕಿಲ್ಲ ಭೋಗದಾಗ. ಭೋಗದೊಳಗೆ ಅದಕ್ಕೆ ಸುಖ ಸಿಕ್ಕಿತ್ತಂದ್ರೆ ಶಾಂತ ಆಗಿಬಿಡ್ತಿತ್ತು. ಚಂಚಲ ವೃತ್ತಿ ಹೋಗಿಬಿಡ್ತಿತ್ತು. ಅದು ಈ ಚಂಚಲ ವೃತ್ತಿ ಹೆಚ್ಚಿಗೆ ಹಾಕೋತ ಹೋಗ್ತದೆ. ಅದಕ್ಕೆ ಮನಸ್ಸು ಶರೀರ ಹೆಂಗೆ ಮುಪ್ಪಾವಸ್ಥೆಗೆ ಬರ್ತದೆ, ಮನಸ್ಸು ಯೌವನಾವಸ್ಥೆಗೆ ಬರ್ತದೆ. ಹಲ್ಲು ಬಿದ್ದ ಮೇಲೆ ಕಡ್ಲಿ ತಿನ್ಬೇಕನ್ನೋ ಆಸೆ ಭಾಳ ಬರ್ತದೆ. ಅರ್ಥಾತ್ ಏನಪ್ಪ ಅಂದ್ರೆ ಅದರ ಪ್ರವೃತ್ತಿ ಜೀವನ ಪರ್ಯಂತ ಬೆಳ್ಕೋಂತ ಹೋಗ್ತದೆ. ಭೋಗಿಸ್ಬೇಕನ್ನೋ ಇಚ್ಛಾ ಕಡಿಮೆ ಆಗುವುದಿಲ್ಲ, ಆಸೆ ಹಂಗೆ ಉಳಿತಾವೆ. ಯಾಕಂದ್ರೆ ಸುಖ ಎಲ್ಲಿಯೂ ಸಿಕ್ಕಿರೋದಿಲ್ಲ. ಇದ ಒಂದು ಜನ್ಮದ ಕಥೆ ಅಲ್ಲ, ಜನ್ಮ ಜನ್ಮಾಂತರ ಹಿಂಗೆ ನಡೆಯುತ್ತೆ. ಜನ್ಮ ಜನ್ಮಾಂತರ ಭೋಗ ಮಾಡ್ಕೊಂತ ಅನೇಕ ಜನ್ಮಗಳನ್ನು ಬಿಟ್ಟು ಬಂದ್ರು ಸದ್ಯಕ್ಕೆ ಈ ದೇಹ ಭಾವದಿಂದನೇ ಇದೆಲ್ಲ ನಡೆಯುತ್ತೆ. ಈ ಶರೀರ ಬಂತು ಮತ್ತು ಶುರು ಆಯ್ತು ಸಂಸಾರ. ಅದಕ್ಕೆ ಈ ಶರೀರ ಭಾವವನ್ನು ಕಳ್ಕೊಂಡು ಆ ಶಿವಭಾವದಲ್ಲಿ ನಿಲ್ಬೇಕಲ್ಲ ಮನಸ್ಸು. ಈ ಶರೀರ ಭಾವ ಬಂದ ಕೂಡಲಿನ ಅದು ಪ್ರವೃತ್ತಿ ಬಿದ್ದುಬಿಟ್ಟತಿ. ಭೋಗ ಮಾಡಬೇಕು, ಸುಖ ಹೊಂದಬೇಕು, ವಿಷಯಗಳ ಸಂಗ್ರಹ, ವಿಷಯಗಳ ಭೋಗ. ಯಾಕಂದ್ರೆ ಪ್ರಶ್ನೆ ಮಾಡ್ಕೊಂಡಿಲ್ಲ. ಪ್ರಶ್ನೆ ಮಾಡ್ಕೊಂಡು ಸಾವಧಾನದಿಂದ ಪ್ರಶ್ನೆ ಮಾಡ್ಕೊಂಡಿದ್ರೆ ಉತ್ತರ ಸಿಕ್ತಿತ್ತು. ಶರೀರ ಹುಟ್ಟಿ ಬಂದ ಸುಟ್ಟ ಹಂಗೆ ಓಡಾಕತೈತಿ. ಪ್ರಶ್ನೆ ಮಾಡ್ಕೊಂಡಿಲ್ಲ. ಏನಾಯ್ತಪ್ಪ ಜೀವನದೊಳಗೆ? ನಾ ಸುಖಿ ಯಾವಾಗ ಅದೇನಿ? ಬಾಲಕ ಅವಸ್ಥೆಯೊಳಗೆ ಸುಖಿ ಇದ್ದೀನಿ, ಯೌವನದಾಗ ಸುಖಿ ಇದ್ದೀನಿ, ಮುಪ್ಪಾವಸ್ಥೆಯೊಳಗೆ ಸುಖಿ ಇದ್ದೀನಿ. ಯಾವಾಗ ಸುಖಿ ಇದ್ದೀನಿ? ಸುಖ ಅನ್ನೋದ್ರೆ ಎಲ್ಲಿತ್ತು? ಜೀವನ ಭೋಗದೊಳಗೆ. ಜಗತ್ತಿನ ಯಾವ ವಿಷಯಾದಿಗಳು ಸುಖ ಕೊಡುವುದಿಲ್ಲ ಅನ್ನುವಂಥ ಸತ್ಯವನ್ನು ಅನುಭವದಿಂದ ನೋಡಬೇಕಾಗಿತ್ತು. ಆ ನೋಡತಕ್ಕಂಥ ಮೇಲ್ಬುದ್ಧಿ ಜಾಗರಣ ಆಗಿಲ್ಲ. ಮೇಲ್ಬುದ್ಧಿ ಜಾಗರ ಆಗಿತ್ತಂದ್ರೆ, ವಿವೇಕ ಜಾಗರ ಆಗಿತ್ತಂದ್ರೆ ಈ ಪ್ರಶ್ನೆ ಹೇಳ್ತಿತ್ತು, ಮನಸ್ಸು ನಿವೃತ್ತ ಆಕ್ಕೈತಿ. ಮನಸ್ಸು ನಿವೃತ್ತ ಆಗಿಲ್ಲ, ಪ್ರವೃತ್ತಿ ಹಂಗೆ ಬೆಳೆದತ್ತದ. ಹುಡುಕು ಪ್ರವೃತ್ತಿ ಹಂಗೆ ಬೆಳೆದತ್ತ.
ಹುಡುಕ್ತತಿ. ಶರೀರ ಸಾಥ್ ಕೊಡ್ಲಿಲ್ಲ ಅಂದ್ರೆ ಹುಡುಕ್ತತಿ. ಇಂದ್ರಿಯಗಳು ಸಾಥ್ ಕೊಟ್ಟಿಲ್ಲ, ಎದ್ದು ಅಡ್ಡಾಡಕ್ಕೆ ಕೊಡೋದಿಲ್ಲ, ಆದರೂ ಏನೇನು ಕಾಣಿಸ್ಕಾಣ್ತತಿ. ಅಲ್ಲಿ ಮಾಡಿದ್ದಕ್ಕಾಯ್ತು, ಹಿಂಗೆ ಮಾಡ್ಬೇಕಾಯ್ತು, ಹಂಗೆ ಮಾಡ್ಬೇಕಾಯ್ತು ಅಂದ್ರೆ ಇದು ಹುಡುಕು ಪ್ರವೃತ್ತಿ ಹೋಗ್ಯ. ಮನಸ್ಸು ನಿವೃತ್ತ ಆಗಿಲ್ಲ, ಸುಖ ಇದಕ್ಕೆ ಸಿಕ್ಕಿಲ್ಲ. ಈ ಪ್ರವೃತ್ತಿ ಹಿಂಗ ಜನ್ಮಾಂತರ ಬಂದಿದ್ದಲ್ಲ, ಈ ಜನ್ಮದಾಗ ಮತ್ತೆ ಹಂಗೆ ಹೋಗ್ಕೊಂಡಿರ್ತಿ. ಯಾಕೆ ಹೇಳಿದ್ರೆ ಆ ವಿವೇಕದ ಕಣ್ಣು ತೆರೆದಿಲ್ಲ. ಅದಕ್ಕೆ ಸದ್ಗುರುನಾಥನ ನೆನೆಸಿ ಉದ್ಘಾರ ತೆಗಿತಾನೆ. ಯಾಕಂದ್ರೆ ಎಷ್ಟೋ ಜನ್ಮಗಳು ಕಳೆದಿದ್ದು, ಎಷ್ಟೋ ಯುಗಗಳು ಕಳೆದಿದ್ದು, ಏನು ಈ ಜನ್ಮದಾಗ ಈ ಸತ್ಯವನ್ನು ತೋರಿಸ್ಕೊಟ್ಟೆಲ್ಲಪ್ಪ ನನಗೆ. ಶಿವಯೋಗ ಅಂತ ಅಲ್ಲಿ ಇಲ್ಲಿ ಅದನ್ನ ಮಾಡಿ ಬಳಲ್ತಿದ್ದೆ ನಾನು. ಮಾಡ್ತೇವಲ್ಲ ಶಿವರಾತ್ರಿ, ಶಿವಯೋಗ ಅಂತ ಏನೇನು ಮಾಡ್ತೇವೆ. ಒಂದು ದಿನ ಎಚ್ಚರ ಇರೋದಲ್ಲ, ಸದಾ ಎಚ್ಚರ ಇರೋದು. ಯಾವಾಗಲೂ ಆ ವಿವೇಕ ಅನ್ನೋದು ಜಾಗ್ರ ಆಗಿರೋದು. ಅದಕ್ಕೆ ಮೂರನೇ ಕಣ್ಣು, ಮುಕ್ಕಣ್ಣ ಅಂತ ತೆಗೆದ್ರು. ಅದು ಯಾವಾಗಲೂ ಜಾಗ್ರ ಆಗಿರ್ಬೇಕು. ಅದು ಜಾಗ್ರ ಆಗಿತ್ತಂದ್ರೆ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳದಾವಲ್ಲ, ಯಾವೂ ಉಳಿದಿಲ್ಲ. ಇವೆಲ್ಲ ಸುಟ್ಟು ಭಸ್ಮಕ್ಕವ. ಇವನ್ನ ಕಳ್ಕೋಬೇಕಾಗಿತ್ತಂದ್ರೆ ನೀನು ಆ ವಿವೇಕವನ್ನು ಜಾಗ್ರ ಮಾಡ್ತೀವಿ. ಅದಕ್ಕೆ ಸದ್ಗುರುನ ನೆನೆದ ಆ ನಿಜವಾದ ಶಿವಯೋಗವನ್ನು ಮಾಡಾಕತ್ತಿದಲ್ಪ ನನಗೆ. ಹೆಂಗೈತಿ ಅದಂದ್ರೆ ಇದು ಹೆಂಗೈತಿ? ಮೊದಲು ಏನು ತಿಳ್ಕೊಂಡಿದ್ದೆ ನಾನು? ಈ ಶರೀರ ನಾನು ತಿಳ್ಕೊಂಡಿದ್ದೆ. ಘಟಾಭಾವದ ಕೂತಿದ್ದೆ. ಈ ಶರೀರ ನಾನು ಹುಟ್ಟವ, ನಾನು ಸಾಯವ, ನಾನು ಗಣಮಗ, ನಾನು ಹೆಣ್ಮಗಳ, ಅಂಥವ್ರ ಇಂಥವ್ರ. ಶರೀರಕ್ಕೆ ಯೌವನ ಬಂದತಿ, ಮುಪ್ಪು ಬಂದತಿ, ರೋಗ ಬಂದತಿ, ರುಚಿ ಬಂದತಿ, ಈ ಎಲ್ಲ ಭಾವಗಳು ಬರ್ತಿದ್ದು. ಈ ಎಲ್ಲ ಭಾವಗಳನ್ನು ತೆಗೆದು ಹಾಕಿಬಿಟ್ಟೆ ಒಂದ ಹೊಡೆತಕ್ಕ ನೀನು. ಈ ದೇಹ ಭಾವನ ತೆಗೆದು ಹಾಕಿಬಿಟ್ಟೆಲ್ಲ, ನೀನು ವಿಚಾರಣಪ್ಪ. ನೀ ದೇಹ ಅಲ್ಲ, ಆ ಕೂಟಸ್ಥ ನೀನದಿ, ಆ ಚೇತನ ನೀನದಿ, ಆ ಸದ್ವಸ್ತು ನೀನದಿ. ಕೆಟ್ಟು ಹೋಗುವಂಥ ಈ ಶರೀರ ಮೇಲೆ ಮೋಹ ಬಿಡ ಅಂತ ಹೇಳಿ ನನಗೆ ತಿಳಿಸ್ಕೊಟ್ಟಿಲ್ಪ ಗುರುವೇ. ಎಷ್ಟು ನೆನೆದ್ರೂ ಕಡಿಮೆ ನೀನು. ಯಾಕಂದ್ರೆ ಭವಬಂಧನದಿಂದ ಪಾರ ಮಾಡಿಬಿಟ್ಟು ನನ್ನ ಶರೀರ ಭಾವ ಹೋಯ್ತು, ಬಂಧನ ಹೋಗಿಬಿಡ್ತು. ಹುಟ್ಟೇನನ್ನೋದು ಇಲ್ಲ, ಸಾಹಿತ್ಯನನ್ನೋ ಭಾವನೂ ಇಲ್ಲ. ಆನಂದದ ಭಾವ ಒಂದ ಅಂತ ಸದಾ ಆನಂದದ ಭಾವದಲ್ಲಿ ಮುಳುಗಬೇಕಾದಂಥ ಈ ಜನ್ಮವನ್ನು ಮನುಷ್ಯ ಸುಮ್ಮನೆ ಕಳೆದ್ಬಿಡ್ತಾನೆ. ಯಾಕಂದ್ರೆ ವಿವೇಕ ಜಾಗ್ರ ಆಗೋದು. ಭಾಳ ವ್ಯವಹಾರ ಚೆನ್ನಾಗಿ ಸೇರ್ತಾನೆ, ಬುದ್ಧಿವಂತಿರ್ತಾನೆ, ಏನಿರ್ತಾನೆ. ಇದೆಲ್ಲ ಮಾಡೋದು ಎದ್ರ ಸಂಬಂಧ ಅಂತ ವಿಚಾರಣೆ ಬಂದಿರೋದು ಜೀವನದೊಳಗೆ. ಅಣ್ಣತಮ್ಮರಿಗೆ ಮೋಸ ಮಾಡ್ತಾನೆ, ಬಂಧು ಮಿತ್ರರಿಗೆ ಸುಳ್ಳು ಹೇಳ್ತಾನೆ, ಸತಿ ಸುತ್ತರಿಗೆ ಸುಳ್ಳು ಹೇಳ್ತಾನೆ, ಎಲ್ಲ ಕೂಡ ಹಾಕ್ಕೊತಾನೆ ಜೀವನ ಪರ್ಯಂತ. ನನಗಿರಲಿ, ನಂದಾಗಲಿ, ನನಗಿರಲಿ, ನನಗಿರಲಿ, ನನಗಿರಲಿ. ಇದರಿಂದ ಏನು ಅಂತ ಪ್ರಶ್ನೆನೇ ಬರಲಿಲ್ಲ. ಯಾತಕ್ಕಾಗಿ ಇದನ್ನು ಮಾಡಾಕತ್ತೀನಿ ಅನ್ನೋ ಪ್ರಶ್ನೆನೇ ಬರಲಿಲ್ಲ. ಅಂತ್ಯಕಾಲದವರೆಗೂ ಜೀವನ ವ್ಯರ್ಥ ಆಗಿ ಹೋಯ್ತು. ಎದಕ್ಕಾಗಿ ಬಡದಾಡ್ತಾನ? ಹುಲ್ಲಕ ವಿಷಯಕ್ಕಾಗಿ. ಅದ ಶಬ್ದ, ಅದ ಸ್ಪರ್ಶ, ಅದ ರೂಪ, ಅದ ರಸ, ಅದ ಗಂಧ. ಅದನ್ನು ಪಡಿಬೇಕಂತ ವಿಷಯಾದಿಗಳು, ಭೂಮಿ, ಸೀಮಿ, ದನ ಕನಕಾದಿಗಳು, ಸಿರಿ ಸಂಪತ್ತು, ಪರಿಪಟ್ಟುಗಳು, ಇವೆಲ್ಲ ಎದಕ್ಕಾಗಿ? ಇವು ಇದ್ದು ಅಂದ್ರೆ ಇವು ಸಿಗ್ತಾವಂತ, ವಿಷಯಗಳು ಸಿಗ್ತಾವಂತೇಳಿ. ಆ ವಿಷಯಗಳು ಸಿಕ್ಕರೆ ಭೋಗ ಮಾಡಕ್ಕೆ ಬರ್ತೈತಿ. ಭೋಗದಿಂದ ನಾ ಸುಖಿ ಹಾಕೇನೆ ಅಂತ ಈ ಅಜ್ಞಾನದಿಂದ ಇದನ್ನೆಲ್ಲ ಚಕ್ರದಿಂದ ಬಿದ್ದು ಹಿಂಗೆ ಯಾವುದರಿಂದ ಧರ್ಮ ಮಾರ್ಗದಿಂದ ಹಿಡಿದ್ರೆ ಸುಖ ಇಲ್ಲ. ಇದನ್ನ ಧರ್ಮ ಮಾರ್ಗದಿಂದ ನಡೆದು ಎದಕ್ಕೆ ಇದು ಸುಖ ಇಲ್ಲ, ಇದ್ರೊಳಗೆ ಸತ್ಯ ಇಲ್ಲ ಅಂತ ತಿಳ್ಕೊಳಕ್ಕದ. ಲೌಕಿಕ ಜೀವನ, ಮನುಷ್ಯ ಜೀವನದೊಳಗೆ ಎದಕ್ಕಿರ್ತದಪ್ಪ ಅಂದ್ರೆ ಈ ಸತ್ಯವನ್ನು ಅನುಭವ ಮಾಡ್ಕೋಬೇಕು. ಯಾಕಂದ್ರೆ ಮನವೆಂಬ ಮರ್ಕಟ ಭಾಳ ಹುಷಾರೈತಿ. ಯಾರ ಮಾತನ್ನು ಕೇಳೋದಿಲ್ಲ. ನೀವು ವೇದ ಉಪನಿಷತ್ತುಗಳು ಕಂಠಸ್ಥ ಮಾಡಿದ್ರಂದ್ರೂ ಸತಿಗೆ ನೀನು ಸ್ವ ಅನುಭವ ಇರಲಿಲ್ಲ ಅಂದ್ರೆ ಮತ್ತೆ ಕಡ್ಲಿ ತಿನ್ಬೇಕು ಅನಿಸ್ತದೆ. ಅದರೊಳಗೆ ಸುಖ ಬುದ್ಧಿ ಹೋಗಿಲ್ಲ. ಇನ್ನೂ ಸ್ವಲ್ಪ ಇನ್ನೊಂದು ಕೊಟ್ಟಿದ್ರೆ ರುಚಿ ನೋಡ್ತಿದ್ವಿ. ನನಗೆ ಎಷ್ಟು ರುಚಿ ನೋಡ್ಯಾನ ಗೊತ್ತಿಲ್ಲ. ಕಲ್ಲು ಸವ ತಿಂದ ಆದರೂ ಆ ರುಚಿ ಸವಿಯಕ್ಕನ್ನೋ ಭಾವ ಇನ್ನೂ ಹೋಗಿಲ್ಲ. ಯಾಕಂದ್ರೆ ಅದರ ರುಚಿ ಐತನ್ನು ಭಾವ ಹಿಡ್ಕೊಂಡು ಕೊಡ್ತಾನೆ. ಅದರೊಳಗೆ ಸುಖ ಐತಂತ ಹಿಡ್ಕೊಂಡು ಕೊಡ್ತಾನೆ. ಇದ್ರೊಳಗೆ ಸುಖ ಇಲ್ಲ ಅನ್ನೋ ಭಾವ ಗಟ್ಟಿ ಆಗ್ಬೇಕಲ್ಲ. ಅದಕ್ಕೆ ಆ ಕಣ್ಣು ತೆಗಿಬೇಕು. ಹಂಗೆ ಸದ್ಗುರುನಾಥ ಏನು ಮಾಡ್ತಾನೆ, ಇದು ಸತ್ಯವನ್ನು ಪುನಃ ಪುನಃ ಬೋಧನೆ ಮಾಡಿ 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 ಆ ಕಣ್ಣು ತರಿಸ್ತಾನೆ. ಅವಾಗ ಇದರಲ್ಲೇ ದೋಷ ದರ್ಶನ ಆಗಕ್ಕೆ ಶುರು ಆಗ್ತದೆ. ಹೌದಲ್ಲಪ್ಪ, ನಾ ಕೂಟಿಸ್ತಾನೇನೆ. ಈ ಶರೀರದಲ್ಲಿ ನಡೀತಕ್ಕಂಥ ಎಲ್ಲ ಚಲನವಲಗಳು ನನ್ನ ಆಧೀನದೊಳಗೆ ಅದಾವೆ. ನಾನಿಲ್ಲ ಅಂದ್ರೆ ಈ ಶರೀರ ವ್ಯರ್ಥನ. ಈ ಮನೋಬುದ್ಧಿಯಾದಿಗಳು ಇಷ್ಟೆಲ್ಲ ಜಿಗಿದಾಡ್ತಾವಲ್ಲ, ಇವು ನನ್ನ ಆಧೀನದೊಳಗೆ ಅದಾವು.
ನಾನ ಇವಕ್ಕೆ ಆಧಾರ. ನಾನಿಲ್ಲಂದ್ರೆ ಇವಕ್ಕೆ ಅಸ್ತಿತ್ವನೇ ಇಲ್ಲ. ಆ ಸದ್ವಸ್ತುನ ನಾನು, ಆ ಚೇತನನ ನಾನು, ಆಧಾರ ಸ್ತಂಭನ ನಾನು. ಅದರ ಮೇಲೆ ತೋರಿದ್ವು ಇವೆಲ್ಲ ಮಾಯಿ, ಇವೆಲ್ಲ ಸುಳ್ಳು ಅದ. ಆ ಚೇತನದ ಆಧಾರ ಮೇಲೆ ಈ ಜಗತ್ತು ತೋರಾಕತೈತಿ, ಆ ಚೇತನದ ಆಧಾರ ಮೇಲೆ ಈ ಶರೀರ ತೋರಾಕತೈತಿ. ಇವೆಲ್ಲ ಮಾಯಿ ಅದಾವ, ಇವೆಲ್ಲ ಸುಳ್ಳು ಅದಾವ, ಇವೆಲ್ಲ ಅಸತ್ಯ ಅದಾವ. ಒಂದು ಕ್ಷಣದೊಳಗಿದ್ದ ಮತ್ತೊಂದು ಕ್ಷಣದಾಗ ಇಲ್ಲಂಗಕ್ಕಾವ ಇವೆಲ್ಲ. ಈಗ ಐತೆ ಅಂದ್ರೆ ಮುಂದಿರೋದಿಲ್ಲ. ಈ ಶರೀರದ್ದು ಅಷ್ಟೇ, ಈ ಜಗತ್ತಿಂದು ಅಷ್ಟೇ. ಈಗ ಹೆಂಗೈತಿ ಹಂಗೆ ಮುಂದೆ ಇನ್ನೊಂದು ಗಳಿಗೆ ಇರೋದಿಲ್ಲ. ಬದಲಾವಣೆ ಅದು ನೇಮ, ಇದ್ರ ನೇಮ. ಆದರೂ ಇದನ್ನು ನಂಬ್ಕೊಂಡು ಮನುಷ್ಯ ಜೀವನ ಪರ್ಯಂತ ಇದು ಹಿಂಗೆ ಇರ್ತೈತಿ, ಇದು ಶಾಶ್ವತ, ಇದನ್ನು ಸರಿನ ಮಾಡ್ತೇನೆ, ಇದನ್ನು ಶುದ್ಧ ಮಾಡ್ತೇನೆ,